ಏನು ಹೇಳ್ತೀವಿ, ಜ್ಞಾನ ಮಾರ್ಗದಲ್ಲಿ ಆಗಲಿ, ಧ್ಯಾನ ಮಾರ್ಗ, ರಾಜಯೋಗದಲ್ಲಿ ಏನು ಹೇಳ್ತೀವಿ, ಎಲ್ಲವೂ ನಿಮ್ಮದೇ ಹಣೆ ಬರಹ. ಅರ್ಥಾತ್ ನೀವೇನು ಯೋಚನೆ ಮಾಡ್ತೀರಿ ಅದೇ ಆಗ್ತಾ ಇದೆ. ಯಾರಿಗೆ ಇಚ್ಛಾಶಕ್ತಿ ಪ್ರಖರವಾಗಿದೆ ಅವನು ಮಾತ್ರ ಜಗತ್ತಿನಲ್ಲಿ ಬೆಳೀತಾ ಹೋಗ್ತಾನೆ. ಈಗ ಉದಾಹರಣೆಗೆ, ನನಗೆ ರೋಗ ಇದೆ, ನನ್ನಲ್ಲಿ ಇಚ್ಛಾಶಕ್ತಿಯು ಅಷ್ಟೇ ಪ್ರಖರವಾಗಿದ್ದರೆ ಡಾಕ್ಟ್ರ್ ಹತ್ರನೇ ಹೋಗದೆ ನಾನು ಗುಣ ಮಾಡ್ಕೋಬಹುದು. ಆದರೆ ನೀವೊಬ್ಬರು ಡಾಕ್ಟ್ರ್ ಇದ್ದೀರಿ, ನಿಮ್ಮಲ್ಲಿ ಇಚ್ಛಾಶಕ್ತಿ ಪ್ರಕಾರ ಇದೆ, ನನಗೆ ಪೇಷಂಟ್ ಜಾಸ್ತಿ ಬರಲಿ ಅಂತ ಅಂದ್ಕೊಂಡ್ರು ಬೇರೆ ಕಡೆ ಹೋಗ್ತಾ ಇರುವಂಥವರು ಕೂಡ ನಿಮ್ಮ ಹತ್ರಕ್ಕೆ ಬರ್ಬೋದು. ಇದು ಜ್ಞಾನವೋ ಅಥವಾ ಧ್ಯಾನವೋ ಆಯಿತು. ಆದರೆ ಭಕ್ತಿ ಮಾರ್ಗಕ್ಕೆ ಹೋದಾಗ ನೋಡಿ, ಈ ಭಕ್ತಿ ಮಾರ್ಗ ಮೀರಿ ಹೊರಗೆ ಹೋಗಿ ಹೇಳೋದಿದ್ದರೆ ನಮ್ಮ ರೋಗಕ್ಕೂ ನಾವೇ ಕಾರಣ, ನಮ್ಮ ಉದ್ಧಾರಕ್ಕೂ ನಾವೇ ಕಾರಣ. ಅರ್ಥಾತ್ ನಮ್ಮ ಮನಸ್ಸೇ ಕಾರಣ ಎಲ್ಲದಕ್ಕೂ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಉದ್ಧಾರೇದಾತ್ಮನಾತ್ಮಾನನ್, ಎಲ್ಲದಕ್ಕೂ ನಿನ್ನ ಮನಸ್ಸೇ ಕಾರಣ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆದರೆ ಇದಕ್ಕೆ ಮೀರಿ ನೀವು ಶಿವನನ್ನೇ ಇಟ್ಕೊಂಡು ಕೇಳಿದ್ದೀರಲ್ಲ, ಅದಕ್ಕೆ ಹೇಳೋದಿದ್ದರೆ ಶಿವ ಏನನ್ನೂ ಮಾಡಲ್ಲ. ನಿನಗೆ ಪೇಷಂಟ್ ಬಾ ಅಂತ ಆಶೀರ್ವಾದನೂ ಮಾಡಲ್ಲ, ನನಗೆ ರೋಗ ಆರೋಗ್ಯವೇ ಹೆಚ್ಚಾಗಲಿ ಅಂತಲೂ ಅವನು ಆಶೀರ್ವಾದ ಮಾಡಲ್ಲ. ನೀನೇನು ಬಯಸ್ತೀಯೋ, ನೀನೇನು ಕೆಲಸ ಮಾಡ್ತೀಯೋ ಅದಕ್ಕೆ ತಕ್ಕ ಫಲ ಸಿಗ್ತಾ ಹೋಗಲಿ ಅಂತಷ್ಟೇ ಅನುಗ್ರಹಿಸ್ತಾನೆ ಬಿಟ್ಟು, ಶಿವಂಗೆ ಪಾಪ ಅವನಿಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಬರೀ ಭೂಮಿ ಅಲ್ಲ, ಇಡೀ ಬ್ರಹ್ಮಾಂಡ ಅಂದರೆ ಎಷ್ಟು ಭೂಮಿಗಳಿದೆಯೋ, ಎಷ್ಟು ಸೂರ್ಯರಿದ್ದಾರೋ ಅದರ ಉಸ್ತುವಾರಿ ಅಂದರೆ ಏನು ಆಗು ಹೋಗುಗಳಿದೆಯಲ್ಲ ಅದನ್ನು ನೋಡಬೇಕಲ್ಲ. ನಮ್ಮ ಸಣ್ಣ ಸಣ್ಣ ಕೋರಿಕೆಗಳನ್ನು ಇಲ್ಲ, ಅದು ನಮ್ಮ ಮನಸ್ಸಿನ ಭಕ್ತಿ. ಈ ಮೂಲಕ ಹೇಳಿದ್ರಲ್ಲ, ತೃಣಮಪಿ ಏನು ಚಲತಿ ಅಂತ ಏನಿದೆಯಲ್ಲ, ಒಂದು ಹುಲ್ಲು ಕಡ್ಡಿ ಕೂಡ ಅದೊಂದು ನಮ್ಮ ಸಮಾಧಾನಕ್ಕೆ ನಾವು ಹೇಳ್ಕೊಳ್ಳುವಂಥದ್ದು ಕಾರಣ. ಅಂದರೆ ನಮ್ಮ ಜೀವನದ 70% ಏನಿದೆ ಅದು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಏನು ಮಾಡಿದ್ದೀವಿ ಹಿಂದೆ, ಅದರ ಅನುಗುಣವಾಗೇ ನಡೀತಾ ಇರೋದು. ಭಗವಂತ ನಡೆಸ್ತಾ ಇಲ್ಲ. ನಮ್ಮ ದೇಹ, ನಮ್ಮ ಮನಸ್ಸು ಪ್ರಕೃತಿಗೆ ಅನುಗುಣವಾಗಿ ನಡೀತಾ ಇದೆ. ಭಗವಂತನೇ ಒಂದು ಹುಲ್ಕಡ್ಡಿ ಹೀಗೆ ಹೋಗು, ನೀನು ಕುತ್ಕೋ, ನೀನು ನಿಂತ್ಕೋ. ಪಾಪ ಭಗವಂತ ಇಡೀ ಬ್ರಹ್ಮಾಂಡ ನೋಡಿಕೊಳ್ಳೋದಿದೆ. ಈ ಪದ ಏನಿದೆ ತಾವು ಕೇಳ್ತಿರ್ಬೋದು, ಎಲ್ಲರ ಬಯಲು ಬರ್ತಾರೆ, ಶಿವನ ಆಶೀರ್ವಾದ ಇಲ್ಲದೆ ಹುಲ್ಕಡ್ಡಿನೂ ಅಲ್ಲ. ಆದರೆ ಅದು ಇರಬೇಕು. ಎಲ್ಲವೂ ಯಾಕೆ ಇರಬೇಕು ಅಂದರೆ, ನನ್ನಿಂದ ಆಯಿತು ಅನ್ನೋ ಅಹಂಕಾರ ಬರಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ಇಟ್ಟಂಥ ಒಂದು ಬಾಣ ಅದು. ನಿನ್ನಿಂದ ಅಲ್ಲ, ಅದು ಅವನಿಂದ ಅಂತ. ಅಸಲಿ ವಿಷಯ ಈಗಲೇ ಗೊತ್ತಾಗಿದೆ. ಇದು ನಾನು ಅನ್ನೋದು ಬಂದಾಗ ನಿನ್ನ ಅವನತಿ ಆಗ್ತದೆ, ನನ್ನಿಂದ ಅಂತ ಬಂದಾಗ ಅಲ್ಲೇ ಅವನತಿ ಆಗ್ತದೆ ನಿಂದು. ಎಲ್ಲವೂ ಮೇಲಿನಿಂದ ಆ ಭಗವಂತನಿಂದ ಅಂತ ಬಂದಾಗ ಯಾವಾಗ ಶರಣ ಆಗ್ತೀವಿ ಆಗ ಮನಸ್ಸು ಏನಿದೆ ಅಹಂಕಾರದಿಂದ ಕೂಡಿರಲ್ಲ. ಅಹಂಕಾರ ಅನ್ನೋದು ಕೂಡ ಒಂದು ಬಂಧನ. ನೀನು ಪ್ರಸನ್ನವಾಗಿರ್ತೀಯ, ಇಲ್ಲ ಭಗವಂತನಿಚ್ಛೆ. ಸೋಲ್ತಾ ಇದ್ರೂ ಕೂಡ ಮೇಲೊಬ್ಬ ಇದ್ದಾನೆ ನೋಡ್ಕೊಳ್ತಾನೆ ಬಿಡೋ ಅನ್ನೋವಂಥ ಸಮಾಧಾನ ಇದೆಯಲ್ಲ, ಈ ಸಮಾಧಾನಕ್ಕೆ ಬಳಸುವಂಥ ಶಬ್ದಗಳು ನೋಡಿ, ಅದರಿಂದ ಭಾಳ ಒಳ್ಳೆಯದೇ ಅದು. ಏನೋ ನನಗೆ ಕಾಯಿಲೆ ಬಂತು, ಭಗವಂತನಿಚ್ಛೆ, ಅವನೇ ಸರಿ ಮಾಡ್ತಾನೆ ಅನ್ನುವ ಭಕ್ತಿ, ಶ್ರದ್ಧೆ, ನಂಬಿಕೆಯೂ ಕೂಡ ರೋಗಗಳನ್ನು ಗುಣಪಡಿಸಿಬಿಡುವಂಥ ಶಕ್ತಿ ಇದೆ. ನಾವು ನೋಡಿದ್ದೀವಿ ಎಷ್ಟೋ ಜನ ಹಾಸಿಗೆ ಮೇಲೆ ಮಲಗಿದ್ದವನು ಭಗವಂತನ ಇಚ್ಛೆ, ಅವನು ಬಯಸಿದರೆ ನಾನು ಆರೋಗ್ಯವನ್ನು ಗಳಿಸ್ಬಿಡ್ತೀನಿ, ನಾನು ಇನ್ನೂ ಹೆಚ್ಚು ಬದುಕ್ತೀನಿ, ಏನನ್ನೋ ಸಾಧಿಸ್ತೀನಿ ಅಂತ ಅಂದ್ಕೊಂಡು ಸಾಧಿಸಿದವರೂ ಇದ್ದಾರೆ. ಅದಕ್ಕೆ ಕಾರಣ ಯಾವುದು? ಮನಸ್ಸು. ಆ ಮನಸ್ಸು ಆ ನಂಬಿತ್ತಲ್ಲ ಆ ಕಾರಣ. ಹಾಗೆ ಒಬ್ಬ ಡಾಕ್ಟ್ರು ಕೂಡ ಅವನು ಬಯಸಬಹುದು, ತಪ್ಪೇನಿಲ್ಲ, ನನಗೆ ಪೇಷಂಟ್ ಜಾಸ್ತಿ ಬರಲಿ. ಯಾಕೆ? ಪ್ರತಿಯೊಬ್ಬರು ಇದೇ ಮನಸ್ಥಿತಿ ಹೊಂದಿಲ್ಲ, ಪ್ರತಿಯೊಬ್ಬರು ಒಂದೇ ರೀತಿಯ ಮನಸ್ಥಿತಿಯನ್ನು ಹೊಂದಿಲ್ಲ. ಹಾಗಾಗಿ ಹೊಂದಿಲ್ಲ ಅಂದಾಗ ಇವನು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕೆಂದರೆ ಅದು ಅವನ ಕರ್ಮ. ಹಾಗೆ ಕೇಳೋದ್ರಲ್ಲಿ ಯಾವ ದೋಷವೂ ಇಲ್ಲ. ಹಾಗೆ ಕೇಳಕ್ಕೆ ತಕ್ಕಂತೆ ಬೇರೆಯವರು ಪೇಷಂಟ್ ಇದ್ದೇ ಇರ್ತಾರೆ. ಎಲ್ಲರೂ ಒಂದೇ ಸ್ಥಿತಿ ಆರೋಗ್ಯವನ್ನು ಕಾಪಾಡುವಂಥವ್ರು ಇಲ್ವಲ್ಲ, ಯೋಗ ಮಾಡೋರು ಇಲ್ಲಲ್ಲ, ಹಾಗಾಗಿ ಬಂದೇ ಬರ್ತಾರೆ. ಹಾಗೆ ಇನ್ನೊಬ್ಬ ಯಾರೋ ಕೇಳ್ತಾನೆ, ಇಲ್ಲ ನನ್ನ ಆರೋಗ್ಯ ಹೆಚ್ಚು ಕೊಡು. ಆದರೆ ಮನುಷ್ಯನಾಗಿ ಪಂಚಭೂತಗಳಿದ್ದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಆದರೆ ಮಾತ್ರೆ ತಗೊಂಡು ಗುಣ ಆಗದೇ ಇರೋರಿದ್ದಾರೆ, ಆಪ್ರೇಷನ್ ಆಗಿಯೂ ಬದುಕದೇ ಇದ್ದವರಿದ್ದಾರೆ. ಆದರೆ ನಂಬಿದವನು ಇಲ್ಲ ದೇವರಿದ್ದಾನೆ ಅಂತ ಒಂದು ಮಾತ್ರೆ ತಗೊಂಡವನು ಕೂಡ ಒಂದೇ ಮಾತ್ರೆಯಲ್ಲಿ ಗುಣವಾದವನು. ಅಲ್ಲಿಗೆ ಇಬ್ಬರಿಗೂ ಆಯ್ತಲ್ಲ ಉತ್ತರ. ಡಾಕ್ಟ್ರಿಗೂ ಪೇಷಂಟ್ ಸಿಗ್ತಾ, ಆದರೆ ಪೇಷಂಟ್ಗೂ ಒಂದೇ ಮಾತ್ರೆಯಲ್ಲಿ ಬೇಗ ಗುಣ ಆದವರು ಇದ್ದಾರೆ. ಪ್ರಿಯ ವೀಕ್ಷಕರೇ, ಇನ್ನೂ 5 ಪ್ರಶ್ನೆ ಕೇಳಿರೋದು ಗುರುಗಳಿಗೆ, ಇನ್ನೂ ಭಾಳಷ್ಟು ಕೇಳುವಂಥದ್ದಿದೆ. ಒಂದೊಂದು ಅಂಶವನ್ನು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಎಲ್ಲ ಕೇಳಿ ಗುರುಗಳ ಅದ್ಭುತವಾದ ನುಡಿಗಳನ್ನು. ಯಾಕಂದರೆ ನಮಗೆ ಇದುವರೆಗೂ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ನಾನು ಕೂಡ ಇವತ್ತು ಕೇಳ್ತಾಯಿದ್ದೀನಿ, ಕಲ್ತ್ಕೋತಾ ಇದ್ದೀನಿ. ಯಾರೂ ಕೂಡ ಮಿಸ್ ಮಾಡಿಬಿಡಿ, ದಯಮಾಡಿ ಕೇಳಿ ಅಂಥೇಳಿ ನಿಮಗೆ ಮನವಿಯನ್ನು ಮಾಡ್ತಾರೆ.